ಮಾನಮೇಯಾಯ ರಕ್ಷಕಂ ಶಿವರೂಪಂ ಶಿವಾನಂದಂ ವಂದ್ಯಂ ವಂದೇ ಜಗದ್ಗುರುಂ. ಪ್ರಾತಃಸ್ಮರಣೀಯ ಪೂಜ್ಯಪಾದ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಿಗಳವರನ್ನು, ಪುರಾಣರತ್ನ ಪೂಜ್ಯ ಶ್ರೀ ಚನ್ನಬಸವ ಮಹಾಶಿವಿಗಳನ್ನು ಸ್ಮರಣೆ ಮಾಡಿ, ಬಯಲು ಬ್ರಹ್ಮರಾಗಿರುವಂತಹ ಪೂಜನೀಯ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳನ್ನು ಸ್ಮರಣೆ ಮಾಡಿ, ಬಸವಾದಿ ಪ್ರಮುಖರಲ್ಲಿ ಶರಣೆಂದು ಸುಲ್ತಾನ್ಪುರ ಗ್ರಾಮದ ಅಧಿಷ್ಠಾನ ದೇವರುಗಳು ಆಗಿರುವಂತಹ ಕೂಡಲ ಸಂಗಮೇಶ್ವರನಲ್ಲಿ ಬಸವಣ್ಣನವರಲ್ಲಿ ಭಕ್ತಿ ಪುರಸ್ಸರವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, 22 ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಒಂದು 23ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿರುವಂತಹ ಸತ್ಸಂಗ ಸಮಾವೇಶ ಆರಂಭದಲ್ಲಿ ನಮ್ಮೆಲ್ಲರಿಗೂ ಶ್ರೀ ಒಡೆದು ಜೀವಿಸುವ ಎಡೆಯಳು ವಿನಯವನ್ನು ಎಂಬ ವಿಷಯವನ್ನು ಕುರಿತಾಗಿ ನಮ್ಮೆಲ್ಲರಿಗೆ ಉಪದೇಶ ಮಾಡಿರುವಂತಹ ಆತ್ಮೀಯ ಪೂಜ್ಯರು ವೇದಾಂತ ಸಿದ್ಧಾಂತ, ಭಕ್ತಿ ಸಂಪ್ರದಾಯ ಎಲ್ಲವನ್ನು ಬೆಳಗಿಸಿಕೊಂಡು ತಮ್ಮ ಜೀವನವನ್ನು ಬಹಳ ಸುಂದರವಾಗಿ ಅನುಭವಿಸ್ತಕ್ಕಂಥವರು. ಆ ಅನುಭವಿಸಿದ ಜೀವನವನ್ನು ನಮ್ಮೆಲ್ಲರಿಗೂ ಕೂಡ ಆ ರೀತಿಯಾಗಿ ಪ್ರಾಯೋಗಿಕವಾಗಿ ನಡೆದುಕೊಂಡು ಹೋಗಬೇಕನ್ನುವಂತಹ ಸದುದ್ದೇಶವನ್ನು ಇಟ್ಟುಕೊಂಡು ಉಪದೇಶ ಮಾಡತಕ್ಕಂತಹ ಪೂಜ್ಯ ಬಸವರಾಜ ಶರಣರಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಸ್ಥಳೀಯ ಹಿರೇಮಠದ ಪೂಜ್ಯರಾಗಿರುವಂತಹ ವೇದಮೂರ್ತಿ ಶಿವಾನಂದ ಮಹಾಸ್ವಾಮಿಗಳಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಶಿವಸ್ವರೂಪಿಗಳ ತಾಯಂದರೆ ಶರಣರೇ ಮುದ್ದು ಮಕ್ಕಳೇ, ಬೆಣಿವಾಡ ಗ್ರಾಮದ ನಮ್ಮ ರುದ್ರಪ್ಪಣ್ಣ ಭಜನಾ ಕಲಾವಿದರೇ, ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಜೀವಾತ್ಮನು ಪರಮಾತ್ಮನಾಗಬೇಕೆಂಬ ಉದ್ದೇಶದಿಂದ ನಿಜಗುಣ ಶಿವೈಗಳು ಅಜ್ಞಾನದಲ್ಲಿ ಇರುವಂತಹ ಈ ಜೀವನನ್ನು ಒಂದಿಷ್ಟು ಬೋಧೆಯನ್ನು ನೀಡಿ, ಅನೇಕ ವಿಚಾರಗಳನ್ನು ತಿಳಿಸಿ, ಮಲಿನವಾಗಿರುವಂತಹ ಮನಸ್ಸನ್ನು, ಆ ಕೊಳೆಯನ್ನು ಸ್ವಚ್ಛಗೊಳಿಸಿ, ತಾಯಿ ತನ್ನ ಮಗು ಅದಕ್ಕೆ ಮಲಮೂತ್ರ ಎಂಬ ಯಾವ ಭೇದ ಇಲ್ಲ, ಅದರ ಜ್ಞಾನವೂ ಇಲ್ಲ, ಅಂಥ ಮಗು ತಾನು ತನ್ನ ಮೈಯನ್ನು ಹೊಲಸು ಮಾಡಿಕೊಂಡಾಗ ಆ ಮಗುವನ್ನು ಸ್ವಚ್ಛಗೊಳಿಸಿ, ಸ್ನಾನ ಮಾಡಿಸಿ, ಒಂದಿಷ್ಟು ಪೌಡರ್ ಹಚ್ಚಿ, ವೇಷಭೂಷಣ ಮಡಿ ಬಟ್ಟೆಗಳನ್ನು ಹಾಕಿ, ಒಂದಿಷ್ಟು ಅಲ್ಲಲ್ಲಿ ಕಪ್ಪು ಚುಕ್ಕೆಗಳನ್ನು ಇಟ್ಟು ನೆದರ ಆಗಬಾರದಂತ ತಿಳ್ಕೊಂಡು ಆ ಮಗುವನ್ನು ತನ್ನ ಗಂಡನ ಕೈಯಲ್ಲಿ ಕೊಡ್ತಾಳೆ. ಅರ್ಥಾತ್ ಆ ಮಗು ತನ್ನ ತಂದೆಯ ಕೈಗೆ ಹೋಗ್ತದೆ. ಹೊಲಸಿರುವಾಗ ತಂದೆ ಅದನ್ನು ಹಚ್ಕೊಳ್ಳೋದಿಲ್ಲ, ದೂರ ಸರಿ ಅಂತ. ಅದನ್ನು ಸ್ವಚ್ಛ ಮಾಡತಕ್ಕಂಥ ಕಾರ್ಯ ತಾಯಿಗೆ ಇದೆ. ತಾಯಿ ಸ್ವಚ್ಛಗೊಳಿಸಿ, ಅವಳು ಅದರ ಬಗ್ಗೆ ಅಪವಿತ್ರ, ಇದು ಹೊಲಸು ಅನ್ನುವಂಥದ್ದು ಹೇಯ ಭಾವನೆ ಇಲ್ಲ ಮಗುವಿನ ದೃಷ್ಟಿಯಿಂದ. ಆ ಮಗುವನ್ನು ಸ್ವಚ್ಛಗೊಳಿಸಿ ತನ್ನ ಗಂಡನ ಕೈಗೆ ಯಾವ ರೀತಿ ಕೊಡ್ತಾಳೋ ಆ ರೀತಿಯಲ್ಲಿ ನಿಜಗುಣ ಶಿವಿಗಳು ಒಂದೊಂದೇ ಸ್ಥಳವನ್ನು ಶಿವಕಾರುಣ್ಯ, ಜೀವ ಸಂಬೋಧನ, ನೀತಿ ಕ್ರಿಯಾಚರ್ಯ, ಯೋಗ, ಕೊನೆಗೆ ಜ್ಞಾನ, ಅವನನ್ನು 5 ವಿಚಾರಗಳಿಂದ ಸ್ವಚ್ಛಗೊಳಿಸಿ ಭಗವಂತ ಅಂತಕ್ಕಂಥ ಒಬ್ಬ ತಂದೆಗೆ ಒಪ್ಪಿಸುವಂಥ ಕೆಲಸವನ್ನು ಗುರುಗಳಾಗಿರುವಂಥವರು, ಗುರು ಅನ್ನುವಂಥ ತಾಯಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಇವತ್ತು ಬಂದಿರುವಂತಹ ವಿಷಯ
ನೀತಿ ಕ್ರಿಯಾಚರ ಸ್ಥಳದಲ್ಲಿ ಬಂದಿರುವಂತಹ ಸಿರಿ ಒಡೆದು ಜೀವಿಸುವ ಎಡೆಯಳು ವಿನಯವು. ನೀ ಜೀವನ ಮಾಡು. ಅವ್ರು ಮೊದಲೇ ಬೇಡ್ಕೊಂಡ, ಬೇಡುವೇನೋ ಅಭವ. ಯಾರ್ಯಾರೋ ಏನೇನೋ ಅಕ್ಕ ಮಹಾದೇವಿ ಇರ್ಬೋದು, ಬಸವಣ್ಣವ್ರು ಇರ್ಬೋದು, ಅನೇಕ ಶರಣರು ಇರ್ಬೋದು. ಹುಟ್ಟಿದ್ದೇ ತಪ್ಪಾಯಿತು ಲಿಂಗವೇ, ಇನ್ನು ಹುಟ್ಟಿದನಾದ ನಿನ್ನ ಪಾದದಾಣೆ ಅಂತ ತಿಳ್ಕೊಂಡು ಆಣೆ ಮಾಡ್ಯಾರ. ಆದ್ರೆ ನಿಜಗುಣ ಶಿವೆಗಳಂತಾರ, ಏನೋ ನನ್ನ ಮ್ಯಾಲ ನಿನಗೆ ಕರುಣಾ ಬಂದು ಹುಟ್ಟಿಸುವಂತ ವಿಚಾರ ಇದ್ರೆ ಹುಟ್ಟಿಸುವ, ಬೇಡ ಅನ್ನಂಗಿಲ್ಲ. ನನಗಿಂತ ಸದ್ಗುಣಗಳನ್ನು ಕೊಟ್ಟು ಹುಟ್ಟಿಸು, ಪ್ರಾರ್ಥನೆ ಮಾಡಿಕೊಳ್ತ. ಸಿರಿ ಒಡೆದು ಜೀವಿಸುವ ಎಡೆಯಳು ವಿನಯವು. ಪ್ರಾರಬ್ಧವಶಾತ್ ನನ್ನ ಪುಣ್ಯ ಸಂಚಯದಿಂದಾಗಿ ನಾನು ಏನೋ ನನ್ನದೇ ಆಗಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಗಳಿಕೆಯನ್ನು ಮಾಡುವಂತಹ ಒಂದು ಕಲೆ ಇರುತ್ತೆ. ಇವತ್ತು ರೈತ ಇರಬಹುದು, ಕೃಷಿ ಕಾಯಕವನ್ನು ಮಾಡಿ ಚೆನ್ನಾಗಿರ್ತಕ್ಕಂಥ ಕೃಷಿ ಕಾಯಕವನ್ನು ಮಾಡಿಕೊಂಡು ಅದರಲ್ಲಿ ಒಳ್ಳೆಯ ಫಸಲನ್ನು ಬೆಳೆದು ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ರೇಟ್ ಪಡೆದುಕೊಳ್ತಕ್ಕಂಥ ಒಂದು ಕಲೆ ಅವನಲ್ಲಿ ಅದ. ಭೂಮಿಯನ್ನು ಬಳಸಿಕೊಂಡು, ನೀರನ್ನು ಬಳಸಿಕೊಂಡು ಎಷ್ಟು ಕೊಡಬೇಕು ನೀರು ಅಷ್ಟು ಕೊಡೋದು, ಆ ಭೂಮಿಗೆ ಎಷ್ಟು ಗೊಬ್ಬರವನ್ನು ಕೊಡಬೇಕು ಅಷ್ಟು ಗೊಬ್ಬರವನ್ನು ಕೊಡೋದು, ರಾಸಾಯನಿಕ ಎಷ್ಟು ಹಾಕಬೇಕು ಅಷ್ಟು ಹಾಕೋದು, ಕೊಟ್ಟಿಗೆ ಗೊಬ್ಬರ ಯಾವ ರೀತಿ ಕೊಡಬೇಕು, ಅದು ಕಲೆ. ಆ ಕಲೆಯಿಂದಾಗಿ ಉತ್ತಿ ಬಿತ್ತಿ ಬೆಳೆದು ಒಂದಿಷ್ಟು ಧನ ಸಂಪಾದನೆ ಮಾಡಬೇಕು. ಅದು ಅವನ ಕಲೆ. ಹಾಗೆ ಒಬ್ಬ ರೈತ, ಇನ್ನೊಬ್ಬ ಕುಂಬಾರ ಈ ಕೃಷಿ ಕಾಯಕಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಆಯಗಾರ ಅಂತಕ್ಕಂಥವ್ರು ನಮ್ಮ ಸಮಾಜದಲ್ಲಿ ಹಿಂದೆ ಇದ್ರು. ಈ ಯಾವ ಆಯಗಾರರು ಇಲ್ಲ, ಒಬ್ಬ ಇವ ಬರೇ ಆಯತನವನ್ನು ಮಾಡ್ಕೊಳ್ತಾನೆ ಒಬ್ಬನೇ. ಹಾಗಿರಲಿಲ್ಲ. ನನ್ನ ಒಕ್ಕಲುತನ ನಡಿಬೇಕಾಗಿತ್ತು ಅಂತ ಅನೇಕ ನನ್ನ ಸಹಾಯಕವಾಗಿ ಇದ್ದರು. ಬಡಿಗ ಇದ್ದ, ಕಂಬಾರ ಇದ್ದ, ಕುಂಬಾರ ಇದ್ದ, ಚಮ್ಮಾರ ಇದ್ದ, ಬಾರ್ಕೋಲ್ ಮಾಡೋರು ಇದ್ದರು, ಜಂತಿಗೆ ಮಾಡೋರು ಇದ್ದರು. ಹಿಂಗೆ ಎಲ್ಲ ಸಹಕಾರದಿಂದ ಅದು ನಡೀತಿತ್ತು. ಅವರವರ ಕಲೆಯಿಂದಾಗಿ ಅವರವರು ಆ ರೀತಿಯಾಗಿರ್ತಕ್ಕಂಥ ಗಳಿಕೆಯನ್ನು ಮಾಡ್ತಾರೆ. ಹಾಗೆ ಭಗವಂತ ಅವನ ಆಶೀರ್ವಾದದಿಂದ ನಾನು ನನ್ನ ಜೀವನದಲ್ಲಿ ಒಂದಿಷ್ಟು ಒಳ್ಳೆಯ ಸಂಪಾದನೆ ಅಂತಕ್ಕಂಥದ್ದನ್ನು ಮಾಡ್ತಿದ್ನಲ್ಲ, ಕೆಲವರಿಗೆ ಸಂಪಾದನೆ ಮಾಡುವ ಕಲೆ ಗೊತ್ತಿರೋಂಗಿಲ್ಲ, ಅಥವಾ ಅವರ ಪ್ರಾರಬ್ಧ ಅನ್ನೋದು ಹಾಗಿರ್ತದೆ. ಬಡತನ ಅನ್ನುವಂಥದ್ದು ಕಿತ್ತು ತಿನ್ನುವಂಥ ಬಡತನ ಇರ್ತದೆ. ಅಂಥವರು ಅಕಸ್ಮಾತ್ತಾಗಿ ಯಾರಾದರೂ ಬಂದರೆ ನೀನು ಶ್ರೀಮಂತನಾಗಿ ಆರಾಮ್ ಕೂತ್ಕೊಂಡು ಊಟ ಮಾಡುವಾಗ, ಯಾವ ಶ್ರೀಮಂತನೂ ಆರಾಮ್ ಕೂತ್ಕೊಂಡು ಊಟ ಮಾಡೋದಿಲ್ಲ. ಒಬ್ಬ ಬಡವ ದುಡ್ಕೊಂಡು ಬಂದು ಸಂಜೆದಷ್ಟು ಊಟ ಮಾಡಿಕೊಂಡು ತನ್ನ ಮೈ ದುಡಿಸ್ಕೊಂಡು ಮೈತುಂಬ ಕೆಲಸ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡ್ತಾನಲ್ಲ, ಅವ ಬಹಳ ದೊಡ್ಡ ಶ್ರೀಮಂತ. ನಾವು ತಿಳ್ಕೊಂಡಿದ್ದೀವಿ ಬಹಳ ದೊಡ್ಡ ಶ್ರೀಮಂತರು ನಿದ್ದೆನೇ ಇಲ್ಲ. ಶ್ರೀಮಂತಿಕೆ ಅನ್ನುವಂಥದ್ದು ಐತಿ, ಆದರೆ ನಿದ್ರಾ ಶ್ರೀಮಂತಿಕೆ ಅಂತಕ್ಕಂಥದ್ದಿಲ್ಲ. ಅದು ಬಹಳ ಕ್ವಚಿತ್ತಾಗಿರ್ತಕ್ಕಂಥದ್ದು. ಅದರಿಂದ ಅಂಥ ಒಂದು ಜೀವನವನ್ನು ನಾನು ನಡೆಸುವಾಗ ಸಿರಿ ಒಡೆದು ಜೀವಿಸುವ. ಸಿರಿ ಅಂದರೆ ಸಂಪತ್ತು ನನಗೆ ಭಗವಂತ ಒಂದಿಷ್ಟು ಕೊಟ್ಟಾಗ ಅಂಥ ಸಂದರ್ಭದಲ್ಲಿ ನೀನು ವಿನಯದಿಂದ ಕೊಡು, ಸಕ್ಕರೆ ಕೊಡಕ್ಕೆ ಹೋಗ್ಬೇಡ. ಯಾಕಂದ್ರೆ ರೊಕ್ಕ ಹೆಚ್ಚಾದಂಗೆ ಸೊಕ್ಕ ಹೆಚ್ಚಾಕೆ, ಕಬ್ಬು ಹೆಚ್ಚಾದಂಗೆ ಕೊಬ್ಬು ಹೆಚ್ಚಾಕೆ. ಅದು ಮಾಡಿಸ್ತದ ಹಂಗೆ, ಅದರ ಗುಣ ಅದು. ಹಾಗೆ ಅಂಥ ಒಂದು ಸಂದರ್ಭದಲ್ಲಿ ನಿರ್ಗತಿಕರಾಗಿರ್ತಕ್ಕಂಥವ್ರು ಭಿಕ್ಷುಕರಂತೂ ಈಗ ಬಹಳ ಸುಧಾರಿಸಿದ ಭಿಕ್ಷುಕರಾದ. ಈಗ ಮನೆ ನೀವು ಪೇಪರ್ ನೋಡಿರಬಹುದು, ಒಬ್ಬ ಭಿಕ್ಷುಕ ಬಡ್ಡಿ ಸಾಲ ಆಡಿ ಚಲೋ ಶ್ರೀಮಂತ ಆದ. ಎಷ್ಟು ಶ್ರೀಮಂತ ಆದ ಅಂತಂದ್ರೆ ಒಬ್ಬ ಭಿಕ್ಷುಕ ಸಾಲ ಕೊಡುವಷ್ಟು ಶ್ರೀಮಂತ ಆಗ, ತಾನು ಬೇರೆಯವರಿಗೆ ಸಾಲ ಕೊಡುವಷ್ಟು ಶ್ರೀಮಂತ ಆಗ್ಯಾನ. ಅದು ಭಿಕ್ಷಾಟನೆ. ಅದೊಂದು ಕಲೆನೇ. ಅದರ ಹಿಂದೆ ನಿಮಗೆ ಭಿಕ್ಷಾಟನೆ ಮಾಡೋದು ಒಂದು ಕಲೆ. ದುಡ್ಡನ್ನು ಸಂಪಾದನೆ ಯಾವ ರೀತಿ ಮಾಡ್ಬೇಕನ್ನುವಂಥದ್ದು ಒಂದು ಕಲೆ ಅದು. ಹಾಗೆ ಅಂಥ ಒಂದು ಸಂದರ್ಭದಲ್ಲಿ ನೀನು ಒಂದಿಷ್ಟು ಕೊಡುವಾಗ ಒಬ್ಬ ಬಡ ವಿದ್ಯಾರ್ಥಿ ನಿರ್ಗತಿಕ ನಿನ್ನ ಹತ್ತಿರ ಬಂದಾಗ, ಅಪ್ಪ ನನಗೆ ಒಂದಿಷ್ಟು ಶಾಲೆ ಕಲೀಲಿಕ್ಕೆ ಸಹಾಯ ಬೇಕಾಗಿತ್ತಂತ ಅಂದಾಗ ಕೊಡು, ಪ್ರೇಮದಿಂದ ಕೊಡು.
ವಿನಯವನ್ನು ಸರಿ ಒಡೆದು ಜೀವಿಸುವಡೆ ಕೊಡುವಲ್ಲಿ ಸಂತೋಷ ಇರಲಿ, ತಗೊಳ್ಳುವವನಲ್ಲಿ ಸಂತೋಷ ಅಂತಕ್ಕಂಥದ್ದಿರಲಿ. ಆದರೆ ವಿನಯ ಅನ್ನುವಂಥದ್ದು ಇತ್ತು ಅಂತಂದರೆ ಆ ವಿನಯಕ್ಕೆ, ಆ ಸಂಪತ್ತಿಗೆ ಭೂಷಣ ಅಂತಕ್ಕಂಥದ್ದಿರ್ತದೆ. ಈ ನನ್ನ ಸಂಪತ್ತನ್ನು ಸಂಸ್ಕಾರಗೊಳಿಸ್ತಕ್ಕಂಥ ಕೆಲಸ ಎರಡು ರೀತಿಯಿಂದ, ಒಂದು ವಿನಯ, ಇನ್ನೊಂದು ದಾನ. ಈ ದಾನ ಮತ್ತು ವಿನಯ ಅನ್ನುವಂಥ ಎರಡು ಗುಣ ಇದ್ದು ಅಂದರೆ ನಾನು ಬೇಕಾದಷ್ಟು ಸಂಪಾದನೆ ಮಾಡಿದ್ರು ಸಹಿತ ಆ ಸಂಪಾದನೆ ಮಾಡಿರ್ತಕ್ಕಂಥ ಸಂಪತ್ತಿಗೆ, ಆ ದುಡ್ಡಿಗೆ, ಆ ದ್ರವ್ಯಕ್ಕೆ ಸಂಸ್ಕಾರ ಅಂತಕ್ಕಂಥದ್ದು ಇರ್ತದೆ. ನೈವೇದ್ಯ ಮಾಡಿದ ಹಾಗೆ ಬೇಕಾದಷ್ಟು ನಾವು ಮನೆಯಲ್ಲಿ ಬೇಕಾದಷ್ಟು ಬುಟ್ಟಿ ರೊಟ್ಟಿ ಬಡಿಬಹುದು. ಅದರಲ್ಲಿ ಒಂದು ಅರ್ಧ ಕಜ್ಜಾಯ ಸಣ್ಣದಾಗಿರ್ತಕ್ಕಂಥ ಒಂದು ಸಣ್ಣ ರೊಟ್ಟಿ, ನಿಮ್ಮ ಪ್ಲೇಟ್ ಎಷ್ಟಿರ್ತದಲ್ಲ ಅಷ್ಟ ರೊಟ್ಟಿ ಕೊಡು. ಈಗ ಇವತ್ತು ಹುಣ್ಣಿಮೆ, ಭಾರತ ಹುಣ್ಣಿಮೆ ಅಲ್ಲೇ ಅದು. ಇವತ್ತು ಯಾರಿಗೆ ನೈವೇದ್ಯ ಕೊಡ್ತೀರಿ ನೀವು? ದೇವರನ್ನ ಹೊರಗೆ ಹಾಕೋದು ಹಬ್ಬ ಇದು ಅಲ್ಲ. ಒಳಗಿನ ದೇವರು ಹೊರಗಿನ ದೇವರು ಒಳಗೆ. ಎಲ್ಲಿ ದೇವರು ಸರ್ವಾಂತ ಜಗದಾಗಲ್ಲ ಮುಗಿಲಾಗಲ್ಲ ಅಂತ ಹೇಳೋ ಹೊತ್ತಿನೊಳಗೆ ನೀವು ಗಂಗಾಳ ಬಾರಿಸ್ಕೊಂತ ಹೊರಗಿಂದು ಒಳಗೆ ಹೋತು, ಒಳಗಿಂದು ಹೊರಗೆ ಹೋತು ಅಂದ್ರೆ ಹೊಸಾದಿದೆಲ್ಲ. ಒಳಗಿಂದ ಹೊರಗೆ ಹೋತು ಅಂದ್ರೆ ದರಿದ್ರ ಹೊರಗೆ ಹೋತು ಅಂತ ತಿಳ್ಕೊಳ್ಳೋದು. ದೇವರಲ್ಲ, ದೆವ್ವ. ಇದೊಂದು ಹಬ್ಬ ಮಾಡ್ತೀವಿ. ಭಾರತ ಹುಣ್ಣಿಮೆಯನ್ನು ಮಾಡಕತ್ತೀವಿ. ದೇವರಿಗೆ ನೈವೇದ್ಯ ಕೊಡ್ತೀರಿ. ಲಕ್ಷ್ಮೀ ದೇವರಿಗೂ, ಹೊಳೆ ಹೋಗೋ, ಆ ಹೋಗೋ, ಈ ಹೋಗೋ, ಒಟ್ಟು ಅವುಗಳ ಕೊಡ್ತೀರಿ ನೈವೇದ್ಯ. ಅದನ್ನೆಲ್ಲ ಮಾಡಿ ನೀವು ಕೊಟ್ಟು ಕಳಿಸೋದು ಯಾರ ಕೈಯಾಗ? ಇಲ್ಲಿ ಕೂತಾರ ನೋಡ್ರಿ, ಹಿರಿಯರು. ಅವ್ರ ಕೈಯಾಗ ಯಾಕೆ ಕೊಟ್ಟು ಕಳಿಸ್ತೇವೆ ಅಂತಂದ್ರೆ ಪ್ಲೇಟ್ ಎಷ್ಟು ನೀವು ಅವರಷ್ಟ, ಮತ್ತು ಅಷ್ಟು ಪ್ಲೇಟ್ ಅಷ್ಟೈತೆ ಅಂತಂದ್ಮೇಲೆ ಅದ್ರ ಹಾಕುವಂಥ ಪದಾರ್ಥ ಅದು ಸಣ್ಣ ಹೋಳಿಗೆ. ದೇವರಿಗೆ ಸಣ್ಣ ಹೋಳಿಗೆ, ದೊಡ್ಡ ದೇವರು ಹೊಳೆಯವ ದೊಡ್ಡ ದೇವತೆ. ಅಂಥ ದೇವತೆಗೆ ಇಂಥ ಮಗುವಿನ ಕೈಯಾಗ ಒಂದು ಪ್ಲೇಟ್ನಾಗ ಇಟ್ಟು ಕಳಿಸ್ತೀವಿ. ಭಾವ ಏನರಲ್ಲಿ ನೀವು ಮನ್ಯಾಗ ಬೇಕಾದಷ್ಟು ಪಡಿ ಪದಾರ್ಥಗಳನ್ನು ಮಾಡಿರಿ, ಬುಟ್ಟಿ ಹೋಳಿಗೆ ಮಾಡಿರಿ, ಬೇಡ ಅನ್ನಂಗಿಲ್ಲ. ಅದರಲ್ಲಿ ಒಂದಿಷ್ಟು ಇಷ್ಟೇ. ಅದು ಎದರ ಸಂಕೇತ ಅಂದ್ರೆ ಇಡೀ ನನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲ ಪದಾರ್ಥ ಏನು ಮಾಡಿದ್ದೇನೆಲ್ಲ ಪ್ರಸಾದ, ಇದನ್ನು ಸಂಸ್ಕಾರಗೊಳಿಸುವಂಥ ಕೆಲಸ ಇಷ್ಟು ಸಣ್ಣ ಹೋಳಿಗೆ ಮಾಡ್ತಾರೆ. ಒಂದೇ ಒಂದು ಬದನೆಕಾಯಿ ಹೋಳು ಮಾಡ್ತಾರೆ, ಒಂದು ಚಮಚ ಅನ್ನ ಮಾಡ್ತಾರೆ, ಅದ ಮೇಲೆ ಒಂದಿಷ್ಟು ಸಕ್ಕರೆನೋ ಅಥವಾ ಒಂದಿಷ್ಟು ಏನೋ ಹಾಕ್ಕೊಂಡು ಹೋಗಿ ದೇವ್ರ ನೈವೇದ್ಯ ಕೊಟ್ಟರೆ ಅಂದ್ರೆ ತೃಪ್ತ ಭಾವ ಅಂತ ಇರ್ತದೆ. ದೇವ್ರಿಗೆ ಕೊಟ್ಟೇವಲ್ಲ ಅಂತ ತಿಳ್ಕೊಂಡು ಅಕಸ್ಮಾತ್ ನೀವು ಈ ಹುಣ್ಣಿಮೆ ದಿವಸ ಮರೆತು ಕೊಡಲಿಲ್ಲ ಅಂತ ತಿಳ್ಕೊರಿ, ಕಾಡಕ್ಕೆ ಶುರುವಾದ ಹೊಳೆಯವು. ಏನು ಕಾಡ್ತದೋ ಒಟ್ಟು ಕಾಡ್ತದೆ. ಅದು ಯಾಕೆ ಕಾಡ್ತದಂತಂದ್ರು ನಾ ಕೊಟ್ಟಿಲ್ಲ ಅನ್ನೋ ಭಾವ ಕಾಡ್ತದೆ. ಆ ಒಂದು ದೃಷ್ಟಿಯಿಂದ ಅವರು ಹೇಳ್ತಾರೆ ಇದೊಂದು ಗುಣ, ಇದು ಒಳ್ಳೆಯ ಸದ್ಗುಣ ಅಂತಕ್ಕಂಥದ್ದು, ನೀತಿಪರವಾಗಿರ್ತಕ್ಕಂಥ ಗುಣ. ಈ ನೀತಿಯನ್ನು ಹಚ್ಚುವಂಥ ಕೆಲಸವನ್ನು ನಿಜಗುಣ ಶಿವೆಗಳು ಯಾಕೆ ಮಾಡ್ತಾರಂತಂದ್ರೆ ಒಂದಿಷ್ಟು ಕೊಡಲಿ, ಆದ್ರೆ ಹಂಗೆ ಸೊಕ್ಕಿಲೆ ಕೊಡೋದು ಬೇಡ, ಪ್ರೀತಿಯಿಂದ ಕೊಡೋದು, ವಿನಯದಿಂದ ಕೊಡೋದು. ಅದಕ್ಕಾಗಿ ಭಗವಂತನ ಗಳಿಸುವ ಕಲೆಯನ್ನು ಕೊಟ್ಟಾಗ ಒಂದಿಷ್ಟು ಬಳಸುವ ಕಲೆಯನ್ನು ಅವನ ಕೊಡ್ತಾನೆ. ಆದ್ರೆ ಬಳಸದೇ ಇದೆ. ಹಾಗೆಯೇ ನಾವು ನಮ್ಮಷ್ಟಕ್ಕೆ ನಾವು ಊಟ ಮಾಡಿದ್ದೀವಿ ಅಂತಂತಂದ್ರೆ ಸ್ಥೇನ ಏವ ಸಹ ಅದು ಹೇಳ್ತದೆ ಶಾಸ್ತ್ರ. ನೀನು ಕಳ್ಳ, ಸ್ಥೇನ ಅಂದ್ರೆ ಕಳ್ಳ. ಸ್ಥೇನ ಏವ ಸಹ ಭಗವಂತನಿಗೆ ಅರ್ಪಿಸಲಾರನೆ ಯಾವುದೋ ರೂಪದಲ್ಲಿ ಯಾವ ರೂಪದಲ್ಲಿ ಬರ್ತಾನೋ ಭಗವಂತ ಗೊತ್ತಿಲ್ಲ ನಮಗೆ. ಆ ರೂಪದಲ್ಲಿ ಬಂದಾಗ ಅಕಸ್ಮಾತ್ ನಾನು ಕೊಡದೇ ಇದ್ದಾಗ ನಾನು ಕಳ್ಳ ಅಂತ ಅನಿಸ್ಕೊಳ್ತೇನೆ. ಕಳ್ಳನಾಗ್ಲಿಕ್ಕೆ ಹೋಗಬೇಡ. ಯಾಕಂದ್ರೆ ಯಾರದು? ಭಗವಂತ ಮೂಲ ಮಾಲೀಕ. ಅವ ಕೊಟ್ಟದ್ದನ್ನು ನಾನು ಅವನಿಗೆ ತಿಳಿಲಾರ್ದಂಗೆ ನಾನು ತಗೊಂಡು ಬಳಸಾಕತ್ತಿದ್ದೀನಲ್ಲ, ಅದಕ್ಕಾಗಿ ನಾನು ಕಳ್ಳ, ಸ್ಥೇನ ಅಂತ ಕರೀತಾರೆ ಋಷಿಗಳು. ಆ ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ಹಾಗೆ ಆಗಬಾರದು ಅಂತ ತಿಳ್ಕೊಂಡು ನನ್ನ ಜೀವನ ಉದ್ಧಾರ ಆಗುವ ಸಲುವಾಗಿ ಅದೊಂದು ಗುಣ. ನಾನು ಪ್ರತಿನಿತ್ಯ ಒಂದೊಂದು ಗುಣಗಳನ್ನು ಇಟ್ಟುಕೊಂಡು ಇವತ್ತು ಚಿಂತನೆಗೆ ಇಟ್ಕೊಂಡದ ನಿಜಗುಣ ಶಿವೆಗಳೇ ವಿಚಾರಗಳನ್ನೇ ಇಟ್ಕೊಂಡಿರ್ತಕ್ಕಂಥದ್ದು. ಒಂದೊಂದು ಗುಣ ಸರಿ ಒಡೆದು ಜೀವಿಸುವ ಎಡೆಗಳು ವಿನಯವನು. ವಿನಯ ಅಂತಕ್ಕಂಥದ್ದು ಈಗ ನೋಡ್ರಿ, ನೆವಣಿ ನೋಡಿರಿ ನೀವು? ನೆವಣಿನ ನೋಡಿಲ್ಲ. ಸಜ್ಜಿ ನೆವಣಿ ಹೋಗಿಬಿಟ್ಟ, ಏನಿಲ್ಲ. ಮಕ್ಕಳಿಗೆ ನಾವು ಪ್ರದರ್ಶನ ಆಗಿರ್ತಕ್ಕಂಥ ಪ್ರಸಂಗದ ನೆವಣಿ ತೋರಿಸ್ಬೇಕು ದಿವಸ, ಸಜ್ಜಿ ತೋರಿಸ್ಬೇಕು. ಭತ್ತದ ತೆನಿ ಎಲ್ಲ ಮತ್ತೆ 25 ಕಿಲೋ ಪಾಕೆಟ್ ಬಂದಾವ. ತೆನಿಯಲ್ಲಿ ನೋಡೋದು, ಬರೀ ತೆನಿ ನೋಡೋದಾಗಿದೆ, ತೆನಿ ನೋಡಂಗಿಲ್ಲ.
ಭತ್ತದ ತೆನಿ ಬಹಳ ಹೊಲಸಾಗಿ ಬೆಳೆದಿತ್ತು ಅಂತಂತಂದ್ರೆ ಕಾಳು ತುಂಬಿಕೊಂಡಿರ್ತದ. ತುಂಬಿಕೊಂಡಿರ್ತಕ್ಕಂಥ ಭತ್ತದ ತೆನಿ ತನ್ನ ಸಂಪೂರ್ಣ ಬಾಗಿರ್ತದೆ. ಎಲ್ಲಿ ತನ ದೇಟಿರ್ತದೆ ಅಲ್ಲಿ ತನ ಬಾಗಿರ್ತದೆ. ಸಜ್ಜಿ ತೆನಿ ನೋಡಿರಿ, ಸಜ್ಜಿ ತೆನಿ ಅದು ರೊಟ್ಟಿನೂ ಹಂಗ, ಅದು ಹಂಗ. ಸಜ್ಜಿ ಹಿಂಗೆ ಇರೋದು. ನೀವು ಏನು ಬೇಕಾದ ಮುರಿತಿದ್ ಖರೆ ಮನೆಗೆ. ಅದಕ್ಕೆ ಆ ಭತ್ತದ ತೆನಿ ಭೂಮಿ ತಾಯಿಗೆ ನೀ ಕೊಟ್ಟಿಯವ, ನೀ ಕೊಟ್ಟಿದ್ದಕ್ಕೆ ನಾ ಬದುಕಿದ್ದೇನೆ, ನಿನಗೆ ಶರಣಾರ್ಥಿ ಅಂತ ಬಾಗಿ 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 ಅನ್ನ ದೇವ್ರಿಗೆ ಸಮೀಪ ಆತ. ಬಾಗೈತದಲ್ವಾ ಭತ್ತದ ತೆನಿ ಬಾಗೈತಿ. ನೀ 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 ಅಂದು ಅಂದು ದೇವರಿಗೆ ಸಮೀಪ ಆತು ಭತ್ತ ಅನ್ನ. ನಾ 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 ಅಂದು ಎಮ್ಮಿಗೆ ಮುಸುರಿ ಆಯ್ತು ಸಜ್ಜಿ. ಎದಕ್ಕೆ ಹಾಕ್ತೀರಿ ಸಜ್ಜಿ ಕುದಿಸಿ? ಎಮ್ಮಿ ಬಾನ, ಎಮ್ಮಿ ನೈವೇದ್ಯ ಸಜ್ಜಿ. ಸುಮ್ಮನೆ ಯಾವಾಗಲೂ ಎಳ್ಳ ಮಷನೋ ಸಂಕ್ರಮಣೋ ಅವಾಗ ಇವಾಗ ಒಂದಿಟ್ಟು ಎಳ್ಳು ಹಚ್ಚಿ ಬಡದು ನಾವು ರುಚಿ ಮಾಡ್ಕೊಂಡು ತಿನ್ನೋ ಸಲುವಾಗಿ ಸಜ್ಜಿ ರೊಟ್ಟಿ ಮಾಡ್ಕೋತೀವಿ ಅಷ್ಟೇ. ಭಾಳ ಖಾವದು, ಭಾಳ ಖಾವ ಸಜ್ಜಿ ಅಂತಕ್ಕಂಥದ್ದು. ಅದಕ್ಕೆ ಸಜ್ಜಿ ನಾ 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 ಅಂದು ದೇವರಿಗೆ ದೂರ ಆತು. ನೀ 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 ಅಂದು ಅದು ಭತ್ತ. ನಿಮ್ಮ ಮನ್ಯಾಗ ಎಂಥ ಬಡವರು ಅದಿರಂದ್ರೂ ಸಹಿತ, ಹೋಳ್ಗಿ ಮಾಡದೇ ಇದ್ರೂ ಸಹಿತ ಒಂದಿಷ್ಟು ಅನ್ನಾರ ಕುದಿಸಿ ಯಾರಿಗೆ ಕೊಡ್ತೀರಿ? ದೇವರಿಗೆ ಕೊಡ್ತೀರಿ. ಯಾಕೆ? ಅಷ್ಟು ಸಾತ್ವಿಕ ಅದು, ಅಷ್ಟು ವಿನಯವಂತಾಗಿ ಭಾಗ್ಯದದು ತೆನಿ, ಭತ್ತದ ತೆನಿ. ಹಾಗೆ ಅಂಥ ಒಂದೊಂದು ವಸ್ತುಗಳೇ ಈ ರೀತಿ ಇರುವಾಗ ಅದನ್ನು ಸ್ವೀಕಾರ ಮಾಡಿರ್ತಕ್ಕಂಥ ನಾನು ಕೂಡ ಒಂದಿಷ್ಟು ಭಗವಂತನಿಗೆ ಭಗವತ್ ಸ್ವರೂಪದಲ್ಲಿರ್ತಕ್ಕಂಥ ದೀನರು, ಬಡವರು, ವಗ್ಗರು, ಪ್ರಾಣಿಗಳು, ಭಿಕ್ಷುಕರು, ಅನಾಥರು ಒಂದಿಷ್ಟು ನನ್ನ ಹತ್ರ ಎಷ್ಟಿದೆ ಅಷ್ಟನ್ನು ಕೊಟ್ಟು, ವಿನಯದಿಂದ ಕೊಟ್ಟು, ಅತೀ ವಿನಯದಿಂದ ಕೊಟ್ಟು ಆಗಲಪ್ಪ ಅಂತ ತಿಳ್ಕೊಂಡು ಇದ್ದಷ್ಟು, ಇದ್ದದನ್ನೆಲ್ಲ ಕೊಡುವುದಲ್ಲ, ಇದ್ದಷ್ಟರಲ್ಲಿ ಒಂದಿಷ್ಟು ತೃಪ್ತಿಯನ್ನು ಪಡೋದು. ಕೊಡುವುದರಲ್ಲಿ ತೃಪ್ತಿ ಅಂತಕ್ಕಂಥದ್ದು ಇರಬೇಕು, ಸಮಾಧಾನ ಅಂತಕ್ಕಂಥದ್ದು ಇರಬೇಕು, ಸಂತೋಷ ಅಂತಕ್ಕಂಥದ್ದು ಇರಬೇಕು. ಇಡುವುದರಿಂದ ಸಂತೋಷ ಆಗೋದಿಲ್ಲ, ದುಃಖನೇ ಆಗ್ತದೆ. ಯಾಕಂದ್ರೆ ನಮ್ಮಂತೆ ಭಾಳ ಮಂದಿ ಬರ್ತಾರೆ, ಯಪ್ಪ ಒಂದು ಡಬ್ಬ್ಯಾಗ ಒಂದು ಗುಡ್ದಾರ ಇಟ್ಟಿದ್ದು ಹೋಗೇ ಬಿಟ್ಟದ್ವಿ. ಯಾರು ಹೋದವ ಗೊತ್ತಿಲ್ಲ. ಹಿಂಗೆ ನಾವು ಕಳ್ಕೊಳಕತ್ತೀವಿ. ಆದರೆ ಅದನ್ನು ಪಡ್ಕೋಬೇಕಾಗಿತ್ತು ಅಂತಂತಂದ್ರೆ ಮುಚ್ಚಿಡುವುದರಲ್ಲಿ ಯಾವುದು ಏನು ಬಂಗಾರ ರೇಟ್ ಆಗೈತೆ ಶಿವಾಯಮ್ಮ. ಬಂಗಾರ ಬಂಗಾರ ಆಗಿಬಿಡ್ತು. ಬಡವರು ಮದುವೆ ಮಾಡೋದು ಕಾಲ ಹೋತು ಅಂಥದ್ದು. ಅದನ್ನ ತಿಳ್ಕೋಬೇಕು. ಬಂಗಾರದ ಹುಚ್ಚು ಬಿಡ್ರಿ, ಜೀವನ ಬಂಗಾರ ಮಾಡ್ಕೊಳ್ರಿ ಅಷ್ಟೇ. ಜೀವನ ಬಂಗಾರ ಆಗಬೇಕು. ಏನು ಬಂಗಾರ? ಜೀವನವನ್ನು ಬಂಗಾರ ಸ್ವರ್ಣಮಯವನ್ನಾಗಿ ಮಾಡುವಂಥ ವಿಚಾರ ಇಟ್ಕೊಂಡು ನಿಜಗುಣ ಶಿವೆಗಳು ಇಷ್ಟು ವರ್ಷಗಳ ಹಿಂದೆ, ಶತಮಾನಗಳ ಹಿಂದೆ ನಮಗೆ ಕೊಟ್ಟು ಹೋಗಿದ್ದಾರೆ. ಆದರೆ ಆ ಬಂಗಾರದ ಕಡೆ ನಮಗೆ ಯಾವುದು ಲಕ್ಷ್ಯ ಇಲ್ಲ. ಬರೀ ಹೊರಗಿನ ದಾಗಿನದ ಬಗ್ಗೆ ನಮಗೆ ಲಕ್ಷ್ಯ ಅಂತಕ್ಕಂಥದ್ದಿದೆ. ಅದರಿಂದ ನಮ್ಮ ಜೀವನವನ್ನು ಸ್ವರ್ಣಮಯವನ್ನಾಗಿ ಮಾಡಿಕೊಳ್ಳುವ ಸಲುವಾಗಿ ನಿಜಗುಣ ಶಿವೆಗಳು ಸಿರಿ ಒಡೆದು ಜೀವಿಸುವ ಎಡೆಗಳು. ನೀನು ಸಾಕಷ್ಟು ಶ್ರೀಮಂತಿಕೆಯನ್ನು ಪಡ್ಕೊಂಡಿಯಪ್ಪ. ಅಂಥ ಸಂದರ್ಭದಲ್ಲಿ ಏನಾದರೂ ಕೊಡುವಂಥ ಪ್ರಸಂಗ ಬಂದಾಗ ಪ್ರೇಮದಿಂದ ಕೊಡು ಅನ್ನುವಂಥ ಮಾತನ್ನು ಈ ಮಾತಿನಲ್ಲಿ ಹೇಳ್ತಾರೆ. ಇಷ್ಟು ಮಾತುಗಳನ್ನು ಇವತ್ತು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಮುಗಿಸೋಣ. ಇವತ್ತು ಪೂಜ್ಯ ಬಸವರಾಜ ಶರಣರು ಸಿದ್ಧ ಬಸವ ದೇವರು ಬರಬೇಕಾಗಿತ್ತು ಸಾನ್ನಿಧ್ಯ ವಹಿಸಿಕೊಳ್ಳಕ್ಕೆ. ಆರೋಗ್ಯ